ಎಲ್ಲೂ ಜಾಗ ಇಲ್ಲ, ಪಾಪ ಬೀದಿನಲ್ಲಿ ಬಿದ್ದಿದ್ದಾರೆ ಅಂತ ಮನೆ ಕರ್ದು ಮನೇಲಿರಕ್ ಜಾಗ ಕೊಟ್ರೆ ಇಡೀ ಮನೇನೇ ನಂದು ಅಂತ ಅಂದ್ರಂತೆ. ಹಾಗಾಯ್ತು. ಅವಳಿಗೆ ಆ ಹುಚ್ಚ ಆದಿನ ಮದ್ವೆ ಮಾಡ್ಕೊಂಡು ತಲೆ ಕೆಟ್ಟೋಗಿದೆ ಅಂತ ಅನ್ಸತ್ತೆ. ಅವಳು ಹೇಳೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ, ಯಾವ ಪುರಾವೆನೂ ಇಲ್ಲ. ಈ ಕೇಸು ಸ್ಟ್ಯಾಂಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಾಗದೇ ಬಿದ್ದೋಗುತ್ತೆ. ನೀವು ಆರಾಮಾಗಿರಿ ಶಿವಕುಮಾರ್. ನಾವೊಬ್ರು ಲಾಯರ್ನ ಫಿಕ್ಸ್ ಮಾಡೋದಾ ಮೇಡಮ್? ಹುಡ್ಕೋಣ ಬಿಡಿ. ವಿಷಯ ಸೀರಿಯಸ್ ಆದ್ರೆ ಆವಾಗ ಲೀಗಲ್ ಆಗಿ ಏನ್ ಥಿಂಕ್ ಮಾಡ್ಬೇಕು ಅದನ್ನ ಥಿಂಕ್ ಮಾಡೋಣ. ಸರಿ ಮೇಡಮ್, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡೋಣ. ನಾನು ಬರ್ತೀನಿ. ಸರ್, ನಾರ್ತ್ ಇಂಡಿಯಾದಲ್ಲಿ ಜನಗಳ ದುಡ್ಡು 200 ಕೋಟಿ ಚೀಟಿಂಗ್ ಮಾಡಿದ್ವಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಪೇಪರ್ ಅಲ್ಲಿ ಬಂದಿದೆ ಸರ್. ಬರೀ ನ್ಯೂಸ್ ಪೇಪರಲ್ಲ, ಟಿವಿ ನ್ಯೂಸಲ್ಲೂ ಬರ್ತಾ ಇದೆಯಂತೆ. ನಾರ್ತ್ ಇಂಡಿಯಾ ಡಿಪಾರ್ಟ್ಮೆಂಟಿಂದ ನನಗಾಗಲೇ ಕಾಲ್ ಬಂದಿತ್ತು. ಲಾಯರ್ಸ್ಗಳಿಗೆ ಪೊಲೀಸ್ನವರಿಗೆಲ್ಲ ದುಡ್ಡು ಹೊಡೆದಿದ್ದೀನಿ. ಭಯ ಪಡೋಂಥದ್ದೇನಿಲ್ಲ ಬಿಡು. ನಾನು ನನ್ನ ಗೆಟಪ್ನ ಚೇಂಜ್ ಮಾಡ್ಕೊಂಡಿದ್ದೀನಿ, ಫೋನ್ ನಂಬರ್ನು ಚೇಂಜ್ ಮಾಡ್ಕೊಂಡಿದ್ದೀನಿ, ಡೂಪ್ಲಿಕೇಟ್ ಪಾಸ್ಪೋರ್ಟು, ಡೂಪ್ಲಿಕೇಟ್ ID ಕಾರ್ಡು ಎಲ್ಲ ರೆಡಿಯಾಗಿದೆ. ಇನ್ನೂ ಸ್ವಲ್ಪ ದಿವಸ ಯಾವ ಚೀಟಿಂಗ್ ಕೇಸ್ ಕೂಡ ಮಾಡಲ್ವಾ ಸರ್? ಇರೋ ದುಡ್ಡನ್ನೇ ಆರಾಮಾಗಿ ಖರ್ಚು ಮಾಡ್ಕೊಂಡು